ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ. ಹಾಗೆ ಇನ್ನು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯ್ನ್ ಆಗಿ. ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಈ ಕಾಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ. ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ನೇರವಾಗಿ ನಮ್ಮ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ನಮಗೆ ಸಾಕಷ್ಟು ಜನ ಕೇಳ್ತಾ ಇದ್ರಿ, ನಾವು ತಿರುಮಲದಲ್ಲಿ ದೇವರನ್ನು ಅತಿ ಸಮೀಪದಿಂದ ನೋಡಬೇಕು, ಹೇಗೆ ನೋಡಬೇಕು ಅಂತ ತುಂಬ ಜನ ನಮಗೆ ಪ್ರತಿ ವಿಡಿಯೋಗೂ ಒಂದಲ್ಲ ಒಂದು ಮೆಸೇಜ್ ಇದ್ದೇ ಇರುತ್ತೆ. ಅವರಿಗಾಗಿ ಈ ವಿಡಿಯೋ, ನೀವು ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ತಿರುಮಲದ ಫಸ್ಟ್ ಡೋರ್ ಆರ್ಜಿತ ಸೇವಾ ಟಿಕೆಟ್ಗಳು ಬಿಡುಗಡೆ ಆಗ್ತಿದೆ. ಇದರಲ್ಲಿ 4 ರೀತಿಯ ಸೇವೆಗಳಿರುತ್ತೆ. ಮೊದಲನೇದು ಬಂದುಬಿಟ್ಟು ಸುಪ್ರಭಾತ, ಅರ್ಚನಾ, ತೋಮಾಲ, ಅಷ್ಟದಳ ಪಾದ ಪದ್ಮಾರಾಧನ. ಈ 4 ಸೇವೆ ಟಿಕೆಟ್ಗಳು ರಿಲೀಸ್ ಮಾಡ್ತಾ ಇದ್ದಾರೆ. ಪ್ರಸ್ತುತ ಇವಾಗ ನಮಗೆ ರಿಲೀಸ್ ಮಾಡ್ತಾ ಇರೋದು ಜೂನ್ ತಿಂಗಳ ಕಂಪ್ಲೀಟ್ ಕೋಟಾ ರಿಲೀಸ್ ಮಾಡ್ತಾ ಇದ್ದಾರೆ. ಈ ಜೂನ್ ತಿಂಗಳ ಕಂಪ್ಲೀಟ್ ಕೋಟಾ ಇಂದು ಬೆಳಗ್ಗೆ 10 ಗಂಟೆಗೆ ಆಲ್ರೆಡಿ ರಿಲೀಸ್ ಆಗಿದೆ. ನಿಮಗೆ ಈ ಟಿಕೆಟ್ಗಳು ಬುಕ್ ಮಾಡ್ಕೊಳ್ಳೋದಕ್ಕೆ ಕೊನೆಯ ಅವಕಾಶ ಬಂದುಬಿಟ್ಟು ಮಾರ್ಚ್ 20ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕೊನೆಯ ಅವಕಾಶ ಇರುತ್ತೆ. ನಿಮ್ಗೆ ಆಲ್ಮೋಸ್ಟ್ 2 ಡೇಸ್ ಕಂಪ್ಲೀಟ್ ಇರುತ್ತೆ. ಆ 2 ಡೇಸ್ನಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ನ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೋದಾಗಿರುತ್ತೆ. ಈ ಸೇವಾ ಟಿಕೆಟ್ಗಳು ನಿಮಗೆ ಲಕ್ಕಿ ಡಿಪ್ ಮುಖಾಂತರ ಬುಕ್ ಮಾಡ್ಕೊಳ್ಳುವ ಸೇವೆಗಳಾಗಿರುತ್ತೆ. ಇದು ಕನ್ಫರ್ಮ್ ಟಿಕೆಟ್ ಇರೋದಿಲ್ಲ, ಯಾಕೆಂದರೆ ಇದು ತುಂಬಾ ಡಿಮ್ಯಾಂಡ್ ಇರುತ್ತೆ. ದೇವರ ಅತಿ ಸಮೀಪಕ್ಕೆ ಹೋಗಿ ಸಾಕಷ್ಟು ಹೊತ್ತು ಕುಳಿತುಕೊಳ್ಳುವ ಅವಕಾಶ ಸಿಗುತ್ತೆ. ಹಾಗೆ ಸುಪ್ರಭಾತ ಸೇವೆ ಬಂದುಬಿಟ್ರೆ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡುವ ಅವಕಾಶ ಇರುತ್ತೆ. ಇದು ತುಂಬ ಡಿಮ್ಯಾಂಡ್ ಇರುತ್ತೆ. ಹಾಗಾಗಿ ಇದನ್ನು ಲಕ್ಕಿ ಡಿಪ್ ಮುಖಾಂತರ ನೀವು ಬುಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಇದು ನಿಮ್ಮ ಲಕ್ ಅಷ್ಟೇ. ಇನ್ ಕೇಸ್ ಏನಾದರೂ ನಿಮಗೆ ಸಿಕ್ಕಿದ್ರೆ ನೀವು ದೇವರ ಅತಿ ಸಮೀಪಕ್ಕೆ ಹೋಗ್ಬೋದು, ತುಂಬ ಚೆನ್ನಾಗಿರುತ್ತೆ. ಇನ್ನು ಇದನ್ನು ಹೇಗೆ ಬುಕ್ ಮಾಡ್ಕೊಳ್ಬೇಕು ಅಂತ ಎಂಡ್ ಆಫ್ ದ ವಿಡಿಯೋನಲ್ಲಿ ತೋರಿಸ್ತೀವಿ. ಹಾಗೆ ನೀವು ಒಂದು ಫೋನ್ ನಂಬರ್ನಲ್ಲಿ ನೀವು ಮ್ಯಾಕ್ಸಿಮಮ್ 2 ಪೀಪಲ್ದು ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ, ಇಬ್ಬರದ್ದು ಮಾತ್ರ ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಹಾಗೆ 12 ವರ್ಷದ ಒಳಗಿನ ಮಕ್ಕಳಿಗೆ ಸುಪ್ರಭಾತ ಸೇವೆಗಾದರೆ ಅಲೋ ಮಾಡ್ತಾರೆ, ಆದರೆ ಅರ್ಚನಾ, ತೋಮಾಲ ಹಾಗೆ ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆಗಳಿಗೆ ಅಲೋ ಮಾಡೋದಿಲ್ಲ. ಇನ್ನು ಈ ಸೇವಾ ಟಿಕೆಟ್ಗಳು ಬುಕ್ ಮಾಡ್ಕೊಳ್ಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಕಂಪಲ್ಸರಿ ಇರುತ್ತೆ. ಆಧಾರ್ ಕಾರ್ಡ್ನ ನಂಬರ್ನ ಎಂಟರ್ ಮಾಡಬೇಕಾಗಿರುತ್ತೆ. ಇನ್ ಕೇಸ್ ಏನಾದರೂ ನಿಮಗೆ ಟಿಕೆಟ್ ಸಿಕ್ತು ಅಂದರೆ 20ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಕರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ನಾನು PDF ಪೋಸ್ಟ್ ಮಾಡ್ತೀವಿ, ಅದರಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದಾಗಿರುತ್ತೆ ನಿಮಗೆ ಸಿಕ್ಕಿದೆಯಾ ಇಲ್ವಾ ಅಂತ. ಒಮ್ಮೆ ನಿಮ್ಗೆ ಏನಾದರೂ ಈ ಸೇವೆ ಸಿಕ್ತು ಅಂದರೆ ಮತ್ತೆ ನಿಮಗೆ 6 ಮಂತ್ಸ್ ಅಲೋ ಇರೋದಿಲ್ಲ, ಮತ್ತೆ ಇನ್ನೊಂದ್ಸಲ ಅಪ್ಲೈ ಮಾಡೋದಕ್ಕೆ ಲಕ್ಕಿ ಡಿಪ್. ಈಗ ಬನ್ನಿ ಒಂದೊಂದೇ ಸೇವಾ ವಿವರಗಳನ್ನ ತಿಳ್ಕೊಳ್ಳೋಣಂತೆ. ಮೊದಲನೇ ಸೇವೆ ಬಂದುಬಿಟ್ಟು ಸುಪ್ರಭಾತ ಸೇವೆ. ಇದು ಕೇವಲ 120 ರೂಪಾಯಿ ಆಗಿರುತ್ತೆ. ನಿಮಗೆ ಪ್ರತಿದಿನ ಈ ಸೇವೆ ತಿರುಮಲದಲ್ಲಿ ನೆರವೇರುತ್ತೆ. ಧನುರ್ಮಾಸದಲ್ಲಿ ಹೊರತುಪಡಿಸಿ ಪ್ರತಿದಿನ ಈ ಸುಪ್ರಭಾತ ಸೇವೆ ತಿರುಮಲದಲ್ಲಿ ಇರುತ್ತೆ. ನೀವು ಕೇಳೇ ಇರ್ತೀರ ವೆಂಕಟೇಶ್ವರ ಸುಪ್ರಭಾತನ, ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ. ಪ್ರತಿದಿನವೂ ದೇವ್ರನ್ನ ಈ ಸುಪ್ರಭಾತ ಹೇಳೇ ದೇವ್ರನ್ನ ಎಬ್ಬಿಸೋದು. ಹಾಗಾಗಿ ತುಂಬ ಅದ್ಭುತವಾದ ಸೇವೆ ಆಗಿರುತ್ತೆ. ನಿಮಗೆ ಅರ್ಲಿ ಮಾರ್ನಿಂಗ್ ಕರೆಕ್ಟಾಗಿ 3 o'clockಗೆ ಈ ಸೇವಾ ಸ್ಟಾರ್ಟ್ ಆಗುತ್ತೆ. ನಿಮ್ಗೇನಾದರೂ ಈ ಸೇವಾ ಟಿಕೆಟ್ಗಳು ಸಿಕ್ತು ಅಂದರೆ ನೀವು 2 o'clockಗೆ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1ಇಂದ ಎಂಟರ್ ತಗೊಳ್ಬೇಕಾಗಿರುತ್ತೆ. ನೀವು ಸೇವೆಗೆ ಬರುವಾಗ ನಿಮ್ಮ ಆಧಾರ್ ಕಾರ್ಡ್ ಒರಿಜಿನಲ್ ತೆಗೆದುಕೊಂಡು ಬರಬೇಕಾಗಿರುತ್ತೆ. ಹಾಗೆ ಟಿಕೆಟ್ ಕೂಡ ನೀವು ಪ್ರಿಂಟೌಟ್ ತೆಗೆದುಕೊಂಡು ಬರಬೇಕಾಗತ್ತೆ. ಬರುವಾಗ ನೀವು ಸಾಂಪ್ರದಾಯಿಕ ವಸ್ತ್ರಗಳನ್ನ ಹಾಕೊಂಡು ಬರಬೇಕಾಗತ್ತೆ. ಅದೇ ರೀತಿ ನೀವು ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಡಿವೈಸ್ಗಳು ದೇವಸ್ಥಾನದ ಒಳಗಡೆ ಅಲೋ ಇರೋದಿಲ್ಲ, ಹಾಗಾಗಿ ಅದನ್ನು ತೆಗೆದುಕೊಂಡು ಬರಬಾರ್ದು. ಹಾಗೆ ದೇವಸ್ಥಾನಕ್ಕೆ ಬರುವಾಗ ಮಹಿಳೆಯರು ಹೂವನ್ನು ಮುಡಿಯುವಂತಿಲ್ಲ ದೇವಸ್ಥಾನದಲ್ಲಿ. ಬೆಳಗ್ಗೆ 3 ಗಂಟೆಗೆ ಸರಿಯಾಗಿ ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ ಶ್ರೀ ವೆಂಕಟೇಶ್ವರ ಸುಪ್ರಭಾತ ಪ್ರಾರಂಭ ಆಗುತ್ತೆ. ಅದಾದ ನಂತರ ಮಂಗಳಾಶಾಸನ ಇರುತ್ತೆ. ಅದಾದ ನಂತರ ಭಕ್ತರಿಗೆ ದೇವರ ದರ್ಶನಕ್ಕೆ ಅಲೋ ಮಾಡ್ತಾರೆ. ನೀವು ಜಯ ವಿಜಯ ದಾಟ್ಬಿಟ್ಟು ಒಳಗಡೆ ದೇವರ ಅತಿ ಸಮೀಪ ಅಂದರೆ ನಿಮಗೂ ದೇವರಿಗೂ ಕೇವಲ ಒಂದು 7-8 ಅಡಿ ಡಿಫ್ರೆನ್ಸ್ ಇರುತ್ತೆ. ಅಷ್ಟು ಸಮೀಪಕ್ಕೆ ಹೋಗಿ ಆ ಪಾದ ಮಸ್ತಕ ದರ್ಶನ ಮಾಡ್ಕೊಳ್ಬೋದು. ತುಂಬಾ ಅದ್ಭುತವಾಗಿರುತ್ತೆ. ಇದು ತುಂಬ ಕಡಿಮೆ ಜನಕ್ಕೆ ಸಿಗೋ ಸೇವೆ ಆಗಿರುತ್ತೆ. ಹಾಗಾಗಿ ನೀವು ಈ ಸೇವಾ ಟಿಕೆಟ್ಗಳಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿರುತ್ತೆ. ಯಾವುದೇ ರೀತಿ ಅಮೌಂಟ್ ಕಟ್ಟಬೇಕಾಗಿರೋದಿಲ್ಲ ಇನಿಷಿಯಲಿ. ಇನ್ ಕೇಸ್ ಏನಾದರೂ ನಿಮಗೆ ಸೇವೆ ಸಿಕ್ಕಿದ್ರೆ ಮಾತ್ರ ನೀವು ಅಮೌಂಟ್ನ ಪೇ ಮಾಡಬೇಕಾಗಿರುತ್ತೆ. ಈ ಸುಪ್ರಭಾತ ಸೇವೆನಲ್ಲಿ ನೀವು ದೇವರ ಅತಿ ಸಮೀಪಕ್ಕೆ ಹೋಗಿ ಮಾತ್ರ ದರ್ಶನ ಮಾಡ್ಬೋದು. ಇನ್ನು ಮುಂದಿನ ಸೇವೆಯಾದ ತೋಮಾಲ ಸೇವೆ. ಈ ತೋಮಾಲ ಸೇವಾ ಟಿಕೆಟು ಕೇವಲ 220 ರೂಪೀಸ್. ಇನ್ ಕೇಸ್ ಏನಾದರೂ ಈ ಸೇವೆ ಸಿಕ್ಕಿದ್ರೆ ನೀವು ದೇವರ ಅತಿ ಸಮೀಪಕ್ಕೆ ಹೋಗಿ ಕುಳಿತುಕೊಳ್ಳುವ ಒಂದು ಅವಕಾಶ ಸಿಗುತ್ತೆ. ತುಂಬ ಅದ್ಭುತವಾದ ಸೇವೆ ಇರುತ್ತೆ. ಇದು ಸುಮಾರು ನಿಮಗೆ 3/4 ಗಂಟೆ ತನಕ ಆಗ್ಬೋದು ಸೇವೆ. ನಿಮಗೆ ಸ್ಟಾರ್ಟಿಂದ ಎಂಡ್ ತನಕ ಹಿಡಿದು 3/4 ಗಂಟೆ ಆಗುತ್ತೆ. ಈ ತೋಮಾಲ ಸೇವೆಯಲ್ಲಿ ದೇವರಿಗೆ ಹೂಗಳಿಂದ ಅಲಂಕಾರ ಮಾಡ್ತಾರೆ. ತುಂಬಾ ಅದ್ಭುತವಾದ ಸೇವೆ ಆಗಿರುತ್ತೆ ಇದು ಕೂಡ. ಈ ಸೇವೆ ಸಿಕ್ಕರೆ ನಿಮಗೆ ದೇವರ ಅತಿ ಸಮೀಪಕ್ಕೆ ಹೋಗ್ಬೋದು. ಹಾಗೆ ದೇವರ ಮುಂದೆ ಕುಳಿತುಕೊಳ್ಳುವ ಒಂದು ಅವಕಾಶ ಸಿಗುತ್ತೆ. ಕೇವಲ 10 ಟಿಕೆಟ್ ರಿಲೀಸ್ ಮಾಡ್ತಾರೆ. ನಿಮಗೆ ಸುಪ್ರಭಾತ ಸೇವಾ ಟಿಕೆಟ್ ಅರೌಂಡ್ 250 to 260 ರಿಲೀಸ್ ಮಾಡ್ತಾರೆ ಪರ್ ಡೇಗೆ.
ಈ ಅರ್ಚನಾ ಅಥವಾ ತೋಮಾಲ ಸೇವೆಗಳು ಕೇವಲ 10 ಟಿಕೆಟ್ ಮಾತ್ರ ರಿಲೀಸ್ ಮಾಡ್ತಾರೆ. ಹಾಗಾಗಿ ಇದು ಯಾರಿಗೆ ಸಿಗುತ್ತೋ ಅವ್ರು ಇನ್ನೂ ಅದೃಷ್ಟ ಅಂತಲೇ ಹೇಳ್ಬೋದು. ಇದಾದ ನಂತರ ನಡೆಯುವ ಸೇವೆ ಬಂದ್ಬಿಟ್ಟು ಅರ್ಚನಾ ಸೇವೆ. ಈ ಅರ್ಚನಾ ಸೇವೆನಲ್ಲಿ ವೆಂಕಟೇಶ್ವರ ಸಹಸ್ರನಾಮಾರ್ಚನೆ ಮಾಡ್ತಾರೆ. ತುಳಸಿ ದಳಗಳಿಂದ ದೇವರ ಪಾದಕ್ಕೆ ಶ್ರೀ ವೆಂಕಟೇಶ್ವರ ಸಹಸ್ರನಾಮಾರ್ಚನೆ ಮಾಡ್ತಾರೆ. ಅದಾದ ನಂತರ ವಕ್ಷಸ್ಥಳದಲ್ಲಿರುವ ಲಕ್ಷ್ಮೀ ದೇವರಿಗೆ ಒಂದು ಅಷ್ಟೋತ್ತರ ಶತನಾಮಾವಳಿ ಮಾಡ್ತಾರೆ. ಅದಾದ ನಂತರ ಮಹಾಮಂಗಳಾರತಿ ಮಾಡಿಬಿಟ್ಟು ಆರತಿ ಕೂಡ ಕೊಡ್ತಾರೆ. ಈ ಸೇವೆ ಕೂಡ ನಿಮಗೆ ಆಲ್ಮೋಸ್ಟ್ 45 ಮಿನಿಟ್ಸ್ ಇರುತ್ತೆ. ಇದು ಕೂಡ ನಿಮಗೆ ಒಬ್ಬರಿಗೆ 220 ರೂಪೀಸ್ ಆಗಿರುತ್ತೆ. ನಿಮಗೆ ತೋಮಾಲ ಆಗಿರ್ಬೋದು, ಅರ್ಚನಾ ಆಗಿರ್ಬೋದು. ಇದು ಕೂಡ ನೀವು ಒಂದು ಟಿಕೆಟ್ನಲ್ಲಿ ಮ್ಯಾಕ್ಸಿಮಮ್ ಇಬ್ಬರಿಗೆ ನೀವು ಟ್ರೈ ಮಾಡ್ಬೋದು. ಒಂದು ಮೊಬೈಲ್ ನಂಬರಲ್ಲಿ ಇಬ್ಬರಿಗೆ ಟ್ರೈ ಮಾಡ್ಬೋದು. ನಿಮಗೆ ಆಗಲೇ ಹೇಳಿದಾಗೆ ಸುಪ್ರಭಾತ ಪ್ರತಿದಿನವೂ ಇರುತ್ತೆ. ಈ ಅರ್ಚನಾ ಮತ್ತು ತೋಮಾಲ ಕೇವಲ ಮಂಗಳವಾರ, ಬುಧವಾರ ಮತ್ತು ಗುರುವಾರ ಮಾತ್ರ ಇರುತ್ತೆ. ಟೋಟಲ್ ನಿಮಗೆ ಪರ್ ಡೇಗೆ 10 ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಅದಾದ ನಂತರ ಮುಂದಿನ ಸೇವಾ ಟಿಕೆಟ್ ಯಾವುದು ಅಂದರೆ ಅಷ್ಟದಳ ಪಾದ ಪದ್ಮಾರಾಧನಾ ಅಂತ. ಇದು ಪ್ರತಿ ಮಂಗಳವಾರ ಮಾಡುವ ಸೇವೆ ಆಗಿರುತ್ತೆ. ಇದರಲ್ಲಿ ಬಂಗಾರ ಹೂಗಳಿರುತ್ತೆ. ಈ ಬಂಗಾರ ಹೂಗಳಿಂದ ದೇವರ ಸುತ್ತ ಅಷ್ಟೋತ್ತರ ಶತನಾಮಾವಳಿ ಮಾಡ್ತಾರೆ. ಈ ಸೇವೆಯನ್ನು ಪ್ರತಿ ಮಂಗಳವಾರ ಆಲ್ಮೋಸ್ಟ್ 8 o'clockಗೆ ನೆರವೇರಿಸ್ತಾರೆ. ಈ ಸೇವೆ ಪ್ರತಿ ಮಂಗಳವಾರ ನೆರವೇರುತ್ತೆ. ಕೇವಲ 60 ಟಿಕೆಟ್ಗಳನ್ನ ರಿಲೀಸ್ ಮಾಡ್ತಾರೆ. ಪ್ರತಿ ಮಂಗಳವಾರ 60 ಟಿಕೆಟ್ನ ರಿಲೀಸ್ ಮಾಡ್ತಾರೆ. ಹಾಗಾಗಿ ನಿಮಗೆ ಈ ಎಲ್ಲ ಟಿಕೆಟ್ಗಳನ್ನ ನೀವು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡೋದಕ್ಕೆ ಈಗ ಸುಪ್ರಭಾತ, ಅರ್ಚನಾ, ತೋಮಾಲ, ಅಷ್ಟದಳ ಪಾದ ಪದ್ಮಾರಾಧನಾ ಈ 4 ಸೇವೆನ ಒಂದೇ ಬಾರಿ ಅಪ್ಲೈ ಮಾಡ್ಬೋದು. ನೀವು ಎಂಡ್ ಆಫ್ ದ ವಿಡಿಯೋನಲ್ಲಿ ನೋಡಿದ್ರೆ ನಾವು ಅದ್ರ ಬಗ್ಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ, ಹೇಗೆ ಬುಕ್ ಮಾಡ್ಕೊಳ್ಬೇಕು ಅಂತ. ಹಾಗೆ ಇನ್ನು ಸಾಕಷ್ಟು ಜನ ಕೇಳೋದೇನು ಅಂದರೆ, ನಾವು ಪ್ರತಿ ಸಲನೂ ಟ್ರೈ ಮಾಡ್ತಾ ಇದ್ದೀವಿ, ನಮಗಿನ್ನ ಒಮ್ಮೆನೂ ಕೂಡ ನಮಗೆ ಯಾವುದೇ ರೀತಿಯ ಲಕ್ಕಿ ಡಿಪ್ ಟಿಕೆಟ್ಸ್ಗಳು ಸಿಕ್ಕಿಲ್ಲ, ಏನು ಮಾಡಬೇಕು ಅಂತ ಕೇಳ್ತಿರ್ತಾರೆ. ಇದಕ್ಕೆ ಒಂದೇ ಉತ್ತರ, ನಾನು ಪ್ರತಿ ವಿಡಿಯೋನಲ್ಲಿ ಕೂಡ ಅದನ್ನೇ ಹೇಳ್ತಿರ್ತೀನಿ, ನೀವು ಪ್ರಯತ್ನ ಪಡ್ತಾನೆ ಇರಬೇಕು. ದೇವರ ಕೃಪಾ ಕಟಾಕ್ಷ ನಿಮಗೆ ಯಾವತ್ತು ಬೀಳುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಹಾಗಾಗಿ ನೀವು ಪ್ರತಿ ತಿಂಗಳು ನೀವು ಅಪ್ಲೈ ಮಾಡ್ತಾ ಇರಿ. ಒಂದಲ್ಲ ಒಂದಿನ ಖಂಡಿತ ದೇವರ ಕೃಪಾ ಕಟಾಕ್ಷ ಬಿದ್ದು ನಿಮ್ಮ ಮೇಲೆ ನಿಮಗೆ ಈ ಟಿಕೆಟ್ಗಳು ಸಿಗತ್ತೆ. ಈಗ ಬನ್ನಿ ನಮ್ಮ ಸಿಸ್ಟಮ್ನಲ್ಲಿ ಈ ಲಕ್ಕಿ ಡಿಪ್ಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ನೋಡೋಣಂತೆ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ttdevastanams.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕು. ಈ ವೆಬ್ಸೈಟ್ಗೆ ಹೋದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದ ಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಬೇಕು. ಈಗ ನೀವು ಇಲ್ಲಿ OTPನ ಎಂಟರ್ ಮಾಡಿ. OTP ಎಂಟರ್ ಮಾಡಿದ್ಮೇಲೆ ಲಾಗಿನ್ ಆದಮೇಲೆ ಈಗ ಸೇವಾ ಎಲೆಕ್ಟ್ರಾನಿಕ್ ಡಿಪ್ಗೆ ರಿಜಿಸ್ಟರ್ ಮಾಡ್ಕೋಬೇಕಲ್ಲ. ಇಲ್ಲಿ ಆನ್ಲೈನ್ ಸರ್ವಿಸಸಲ್ಲಿ ನಿಮಗೆ ಫಸ್ಟ್ ಆಪ್ಷನ್ನೇ ಸೇವಾ ಎಲೆಕ್ಟ್ರಾನಿಕ್ ಡಿಪ್. ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಮಗೆ ಕ್ಯೂ ಟೈಮ್ ತೋರಿಸ್ತಾ ಇದೆ, ಯಾಕೆಂದರೆ 10 o'clockಗೆ ಈ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿರೋದು. ಸೊ ತುಂಬ ಜನ ಹೀಗೆ ರಿಜಿಸ್ಟರ್ ಮಾಡ್ತಿರ್ತಾರೆ. ಸೊ ಅದರಿಂದ ಕ್ಯೂ ಟೈಮ್ ತೋರಿಸ್ತಾ ಇದೆ. ಅದೇ ನೀವು ಇನ್ನೊಂದು 2 hours ಅಥವಾ 3 hours ಬಿಟ್ಟು ಟ್ರೈ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯ ಕ್ಯೂ ಟೈಮ್ ಇರೋದಿಲ್ಲ. ಈಗ ಕ್ಯೂ ಟೈಮ್ ಆಯಿತು. ಈಗ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಪ್ರಾಸೆಸ್ದು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದೆ. ಈ ಒಂದು ಚೆಕ್ ಬಾಕ್ಸ್ನ ಟಿಕ್ ಮಾಡಿಬಿಟ್ಟು ನೀವು ಕಂಟಿನ್ಯೂ ಅಂತ ಕೊಡಿ. ಇಲ್ಲಿಗ ನಿಮ್ಮ ಜನರಲ್ ಡೀಟೇಲ್ಸ್ನ ಎಂಟರ್ ಮಾಡಬೇಕು. ಅದಾದ ನಂತರ ಪಿಲಿಗ್ರಿಮ್ ಡೀಟೇಲ್ಸ್ನ ಎಂಟರ್ ಮಾಡಬೇಕು. ನೀವು ಒಂದು ಮೊಬೈಲ್ ನಂಬರಿಂದ ಲಾಗಿನ್ ಆದರೆ ಮಿನಿಮಮ್ ಒಬ್ರಿಗೆ ಮಾಡ್ಬೋದು, ಇಲ್ಲ ಮ್ಯಾಕ್ಸಿಮಮ್ ಇಬ್ಬರಿಗೆ ನಾವು ಬುಕ್ ಮಾಡ್ಕೋಬಹುದಾಗಿರುತ್ತೆ. ಸೊ ನಾನಿವಾಗ 2 ಅಂತ ಸೆಲೆಕ್ಟ್ ಮಾಡ್ಕೊತೀನಿ, ನಂಬರ್ ಆಫ್ ಪರ್ಸನ್ಸು. ಮತ್ತು ಇಲ್ಲಿ ಜನರಲ್ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಬೇಕಾಗಿರುತ್ತೆ ನಾವು. ಅದಾದಮೇಲೆ ಪಿಲಿಗ್ರಿಮ್ ಡೀಟೇಲ್ಸ್ ಕೂಡ ಎಂಟರ್ ಮಾಡೋಣ ಅಂತೆ. ನೇಮ್, ಏಜ್, ಜೆಂಡರ್ ಮತ್ತು ಫೋಟೋ ID ಪ್ರೂಫ್. ಇಲ್ಲೂ ಕೂಡ ಅಷ್ಟೇ, ನೇಮ್, ಏಜ್, ಜೆಂಡರ್ ಮತ್ತು ಫೋಟೋ ID ಪ್ರೂಫ್ ಡೀಟೇಲ್ಸ್. ಇಷ್ಟು ಡೀಟೇಲ್ಸ್ ಎಂಟರ್ ಮಾಡಿದ್ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ ಅಂತೆ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ಮೇಲೆ ನಮ್ಗೆ ಇಲ್ಲಿ ಸೇವಾ ಎಲೆಕ್ಟ್ರಾನಿಕ್ ಡಿಪ್ಪಲ್ಲಿ ಯಾವುದೆಲ್ಲ ಸೇವೆಗಳಿದೆ ಅಂತ ಇಲ್ಲಿ ತೋರಿಸುತ್ತೆ ನೋಡಿ. ತೋಮಾಲ ಸೇವೆ, ಅರ್ಚನಾ, ಅಷ್ಟದಳ ಪಾದ ಪದ್ಮಾರಾಧನಾ ಮತ್ತು ಸುಪ್ರಭಾತ, ಮತ್ತು ಸೇವೆ ಟೈಮಿಂಗು, ರಿಪೋರ್ಟಿಂಗ್ ಟೈಮು ಮತ್ತು ಕಾಸ್ಟ್ ಎಷ್ಟಾಗುತ್ತೆ ಅಂತ ಕೂಡ ಇಲ್ಲೆಲ್ಲಾನು ಡಿಸ್ಪ್ಲೇ ಮಾಡಿದ್ದಾರೆ. ತೋಮಾಲ ಸೇವೆ ಆದರೆ ಒಬ್ಬರಿಗೆ 220 ರೂಪೀಸು, ಅರ್ಚನಾ ಕೂಡ 220 ರೂಪೀಸು, ಮತ್ತು ಅಷ್ಟದಳ ಪಾದ ಪದ್ಮಾರಾಧನಾ 1250 ರೂಪೀಸ್, ಮತ್ತು ಸುಪ್ರಭಾತ ಸೇವೆ 120 ರೂಪೀಸ್. ಈಗ ನಾವು ಸೆಲೆಕ್ಟ್ ಸೇವಾ ಅಂಡ್ ಡೇಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಜೂನ್ ತಿಂಗಳಿಗೆ ರಿಲೀಸ್ ಮಾಡಿದಾರಲ್ಲ, ಸೊ ನಿಮಗೆ ಈ ಒಂದು ಲಕ್ಕಿ ಡಿಪ್ಪಲ್ಲಿ ಸೆಲೆಕ್ಟ್ ಆಗುವ ಚಾನ್ಸಸ್ ಜಾಸ್ತಿ ಆಗಬೇಕು ಅಂದರೆ ಸೆಲೆಕ್ಟ್ ಆಲ್ ಸೇವಾಸ್ ಆ್ಯಂಡ್ ಡೇಟ್ಸ್ ಅಂತ ಈ ಒಂದು ಚೆಕ್ ಬಾಕ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಗೆ ಎಲ್ಲ ಡೇಟ್ಗೂ ಕೂಡ ಸೆಲೆಕ್ಟ್ ಆಗುತ್ತೆ. ಅದೇ ನಿಮ್ಗೆ ಏನಾದರೂ ಪರ್ಟಿಕ್ಯುಲರ್ ಡೇಟ್ಸಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ, ಈಗ ತೋಮಾಲ ಸೇವೆ ಜೂನ್ 4th ಬೇಕು ಅಂದರೆ ಹಿಂಗೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಬೇರೆ ಡೇಟ್ ಸಿಗಬೇಕು ಅಂದರೆ ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೊಬೋದಾಗಿರುತ್ತೆ. ಈ ರೀತಿಯಾಗಿ ನಿಮಗೆ ಯಾವ ಡೇಟ್ಸು ಮತ್ತು
ಯಾವ ಸೇವೆ ಬೇಕು ಈ ಥರ ನೀವು ಸಪ್ರೇಟಾಗಿ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಅಥವಾ ನಿಮ್ಗೆ ಎಲ್ಲ ಸೇವೆಗಳು ಎಲ್ಲ ಡೇಟ್ಸ್ಗೂ ಅಪ್ಲೈ ಮಾಡಂಗಿದ್ರೆ ನೀವು ಇಲ್ಲಿ ಸೆಲೆಕ್ಟ್ ಆಲ್ ಸೇವಾಸ್ ಆ್ಯಂಡ್ ಡೇಟ್ಸ್ ಈ ಒಂದು ಚೆಕ್ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೀವು ನೋಡ್ತಿರ್ಬೋದು ಗ್ರೀನ್ ಅಂತ ಇದ್ರೆ ಸೆಲೆಕ್ಟೆಡ್ ಅಂತ ಅರ್ಥ. ಸೊ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಓಕೆ ಅಂತ ಕ್ಲಿಕ್ ಮಾಡಿಬಿಟ್ಟು ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ ಕಂಟಿನ್ಯೂ ಟು ರಿವ್ಯೂ ಆದಮೇಲೆ ಇಲ್ಲಿ ನಿಮಗೆ ಜನರಲ್ ಡೀಟೇಲ್ಸ್ ಮತ್ತು ಪಿಲಿಗ್ರಿಮ್ ಡೀಟೇಲ್ಸ್ ಇರುತ್ತೆ. ನಿಮ್ಗೆ ಏನಾದರೂ ಎಡಿಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ ನೀವು ಇಲ್ಲಿ ಈ ಒಂದು ಡ್ರಾಪ್ ಡೌನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಡೀಟೇಲ್ಸ್ನ ಎಡಿಟ್ ಮಾಡ್ಬೋದು. ಇಲ್ಲ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದ್ರೆ ನೋಡಿ ಇಲ್ಲಿ ನಾವು ಯಾವ ಸೇವೆಗಳು ಯಾವ ಡೇಟ್ಗೆ ಸೆಲೆಕ್ಟ್ ಮಾಡಿದ್ದೀವಿ ಅನ್ನೋ ಒಂದು ಟೇಬಲ್ ತೋರಿಸುತ್ತೆ. ಸೊ ನಾವು ಎಲ್ಲ ಸೇವೆಗಳು ಎಲ್ಲ ಡೇಟ್ಗೂ ಕೂಡ ಸೆಲೆಕ್ಟ್ ಮಾಡಿದ್ದೀವಿ. ಅದಾದಮೇಲೆ ಕನ್ಫರ್ಮ್ ಆ್ಯಂಡ್ ಸಬ್ಮಿಟ್. ಈಗ ನೋಡಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂದರೆ ನಾವು ಲಕ್ಕಿ ಡಿಪ್ಗೆ ಸಕ್ಸಸ್ಫುಲ್ ಆಗಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಈ ರೀತಿಯಾಗಿ ನೀವು ಲಕ್ಕಿ ಡಿಪ್ಗೆ ರಿಜಿಸ್ಟರ್ ಮಾಡ್ಕೋಬಹುದು. ಇನ್ನು ನೀವೇನಾದರೂ ಸೆಲೆಕ್ಟ್ ಆಗಿದ್ರೆ ನೀವು ಬುಕಿಂಗ್ ಹಿಸ್ಟ್ರಿಯಲ್ಲಿ ಚೆಕ್ ಮಾಡ್ಕೋಬಹುದು. ಅಥವಾ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿಗೂ ಕೂಡ ಮೆಸೇಜ್ ಬರುತ್ತೆ ನೀವು ಸೆಲೆಕ್ಟ್ ಆಗಿದ್ರೆ. ಇಲ್ಲಾಂದ್ರೆ ನೀವು ಇಲ್ಲಿ ಬುಕಿಂಗ್ ಹಿಸ್ಟ್ರಿಗೆ ಹೋಗ್ಬಿಟ್ಟು ನಿಮಗೆ ಮಾರ್ಚ್ 20 ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾರೆ. ಇಲ್ಲಿ ಸೆಲೆಕ್ಟ್ ಸರ್ವಿಸಸ್ಸಲ್ಲಿ ನೀವು ಲಕ್ಕಿ ಡಿಪ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು, ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಅಂತ. ನೀವೇನಾದರೂ ಸೆಲೆಕ್ಟ್ ಆಗಿದ್ರೆ ಇಲ್ಲಿ ಸೆಲೆಕ್ಟೆಡ್ ಅಂತ ಬರುತ್ತೆ. ಅದಾದಮೇಲೆ ನಿಮ್ಗೆ ಇಲ್ಲಿ ಪೇಮೆಂಟ್ ಮಾಡಲಿಕ್ಕೂ ಕೂಡ ಆಪ್ಷನ್ ಇರುತ್ತೆ. ಇದೆಲ್ಲ ಇವತ್ತಿನ ಇನ್ಫಾರ್ಮೇಷನ್. ಇದೇ ರೀತಿಯ ಎಲ್ಲ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.